ಕಜ್ಜಾಯ ಕಿತ್ತೋರ ಮನೆಯಲ್ಲಿ ಕಾದಾಟ, ಒಬ್ಬಟ್ಟು ಕಿತ್ತೋರ ಮನೆಯಲ್ಲಿ ಹೊಡೆದಾಟ ಅನ್ನೋ ಗಾದೆ ಇದೆ. ಸೊ ಅದಕ್ಕೋಸ್ಕರ ಇವಾಗಿನ ಕಾಲದಲ್ಲೂ ಕೂಡ ಕಜ್ಜಾಯ ಮಾಡೋದಕ್ಕೆ ತುಂಬ ಜನ ಹೆದರ್ಕೊತಾರೆ ಮನೆಯಲ್ಲಿ. ಹೇಗೆ ಮಾಡೋದು, ಕಿತ್ತೋದ್ರೆ ಹೀಗೇನಾದರೂ ಆದರೆ ಏನು ಮಾಡೋದು ಅಂತಂತ ತುಂಬಾ ಹೆದರ್ಕೊತಾರೆ. ಅದಕ್ಕೋಸ್ಕರ ನಾನಿವತ್ತು ನಿಮ್ಮೆಲ್ಲರಿಗೋಸ್ಕರ ಮನೆಯಲ್ಲಿ ಹೇಗೆ ಪರ್ಫೆಕ್ಟಾಗಿ ಕಜ್ಜಾಯನ ಮಾಡೋದು ಅಂತ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿ ಕೈರುಚಿ 24. ನಿಮಗೆ ಗೊತ್ತಿರ್ಬೋದು, ಆಗಿನ ಕಾಲದಲ್ಲಿ ಕಜ್ಜಾಯದ ಪಾಕನ ತೆಗಿತಾ ಇದ್ದೀವಿ ಅಂದರೆ ಮನೇಲಿರೋರು ಕೂಡ ನೋಡೋ ಹಂಗಿರ್ತಾನಿಲ್ಲ. ಮಾಡೋರೊಬ್ಬರು ಬಿಟ್ಟರೆ ಮನೇಲಿರೋರು ಕೂಡ ಅದನ್ನ ಕಜ್ಜಾಯನ ನೋಡೋಂಗಿರ್ತಾರಿಲ್ಲ. ಅದಕ್ಕೂ ಕಜ್ಜಾಯ ಎಲ್ಲ ಮಾಡೋಕ್ಕಿಂತ ಮುಂಚೆ ದೃಷ್ಟಿ ಎಲ್ಲ ತೆಗ್ದು, ಕಜ್ಜಾಯ ಹಾಕೋದಕ್ಕೂ ಮುಂಚೆ ದೃಷ್ಟಿ ಎಲ್ಲ ತೆಗ್ದು ಕಜ್ಜಾಯನ ಹಾಕ್ತಾಯಿದ್ರು. ಆ ಥರ ಒಂದು ನಮ್ಮ ಈ ಕಜ್ಜಾಯದ ರೆಸಿಪಿ ಅಂತ ಹೇಳ್ಬೋದು. ಆದರೆ ಅಷ್ಟೇ ಕ್ರಮಬದ್ಧವಾಗಿ ಇದನ್ನು ಮಾಡಬೇಕು, ಅಷ್ಟೇ ಭಯದಿಂದ ಮಾಡಬೇಕು. ನಿಜ, ನಾನು ಅಷ್ಟೇ ಭಯ ಪಟ್ಕೊಂಡು ಮಾಡ್ತೀನಿ. ಇವತ್ತು ಕಜ್ಜಾಯನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಇಲ್ಲಿ ನೋಡಿ, ಒಂದು ಪಾವು ಗ್ಲಾಸಲ್ಲಿ ನಾನು ಅಳತೆನ ತೊಗೊತಾ ಇದ್ದೀನಿ ಅಕ್ಕಿನ. ಪ್ರತಿಯೊಂದೂ ಅಕ್ಕಿ ಆಗಲಿ ಬೆಲ್ಲ ಆಗಲಿ ಈ ಥರ ತೊಗೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ಇಲ್ಲಿ 4 ಗ್ಲಾಸ್ ಅಕ್ಕಿನ ನೋಡಿ ನೀಟಾಗಿ ಈ ಥರ ವಾಶ್ ಮಾಡಿಕೊಂಡು ಒಂದು 3 ರಿಂದ 4 ದಿನ ಚೆನ್ನಾಗಿ ಅದು ನೆನಿಬೇಕು. ಬೆಳಗ್ಗೆ ಸಂಜೆ ನೀರನ್ನು ಚೇಂಜ್ ಮಾಡ್ತಾ ಇರಬೇಕು. ಓಕೆನಾ? ನೋಡಿ, ಇಲ್ಲಿ ನಾನು ತೊಳೆದು ನೆನೆಯೋಕೆ ಇಟ್ಟಿದ್ದೀನಿ. ಸುಮಾರು ಒಂದು 5 ರಿಂದ 6 ಸಲ ನೀಟಾಗಿ ವಾಶ್ ಮಾಡಿಕೊಂಡು ಅಕ್ಕಿಲಿರೋ ಡಸ್ಟ್ ಎಲ್ಲ ಹೋಗಬೇಕು. ವಾಶ್ ಮಾಡಿಕೊಂಡು ನೆನೆಯೋಕೆ ಇಡ್ತಾ ಇದ್ದೀನಿ. ಇದು ನಾನು ಬೆಳಗ್ಗೆ ಇಟ್ಟಿರೋದಕ್ಕೆ ನೋಡಿ, ಮತ್ತೆ ನಾನು ನೈಟು ತೆಗೆದ್ಬಿಟ್ಟು ನೋಡಿ ಈ ಥರ ಮತ್ತೆ ಕೈಯಲ್ಲಿ ಈ ಥರ ಆಡಿಸ್ಬಿಟ್ಟು ಇದಕ್ಕೆ ಮತ್ತೆ ನೀರನ್ನು ಹಾಕಿಬಿಟ್ಟು ಮತ್ತೆ ನೆನೆಯೋಕೆ ಇಡ್ತಾ ಇದ್ದೀನಿ. ಇದೇ ಪ್ರಾಸೆಸ್ನ ನಾವು 3 ರಿಂದ 4 ದಿನ ಮಾಡಬೇಕು. ಕಜ್ಜಾಯ ಅಂತೂ ನಾವು ಎಷ್ಟೇ ಕಟ್ಟುನಿಟ್ಟಾಗಿ ಮಾಡಿದ್ರೂ ಭಯ ಇದ್ದೇ ಇರುತ್ತೆ. ಕಜ್ಜಾಯ ಹಾಕೋವ್ರಿಗೂ ಭಯ ಇದ್ದೇ ಇರುತ್ತೆ. ನೋಡಿ, ನಾನು ಈ ಥರ ನೋಡಿ ನೀಟಾಗೆಲ್ಲ ವಾಶ್ ಮಾಡಿಕೊಂಡು ಮತ್ತೆ ಅದಕ್ಕೆ ನೀರನ್ನು ಸೇರಿಸ್ಕೊಂಡು ಮತ್ತೆ ಅದನ್ನ ಮುಚ್ಚೆತ್ತಿಟ್ಕೊತಾ ಇದ್ದೀನಿ. 3 ದಿವಸ ಕೂಡ ಬೆಳಗ್ಗೆ ಸಂಜೆ ಇದೇ ರೀತಿ ನೀರನ್ನು ನೀವು ಚೇಂಜ್ ಮಾಡ್ತಾ ಇರಬೇಕು. ಓಕೆನಾ? ಅಕ್ಕಿ ಎಷ್ಟು ಹುಳಿ ಬರುತ್ತೋ ಅಷ್ಟು ಕಜ್ಜಾಯ ಚೆನ್ನಾಗಾಗುತ್ತೆ. ಇದು ಬಂದು ನಂದು 3 ದಿನ ಕಂಪ್ಲೀಟ್ ಆಗಿ 4ನೇ ದಿನಕ್ಕೆ ಬಿದ್ದಿದೆ. ಬೆಳಗ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದು 3 ದಿನ ಬೆಳಗ್ಗೆ ಸಂಜೆ ನೀರನ್ನ ಚೇಂಜ್ ಮಾಡಿದ್ದೀನಿ. ಇದು ನೋಡಿ 4ನೇ ದಿನಕ್ಕೆ ಬಿದ್ದಾಗ ಬೆಳಗ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ನೀರೆಲ್ಲ ಯಾವ ಥರ ಈ ಥರ ನೊರೆ ಬರ್ತಿದೆಯಲ್ಲ. ಇವಾಗ ಅಕ್ಕಿ ಚೆನ್ನಾಗಿ ಹುಳಿ ಬಂದಿದೆ ಮತ್ತು ಸ್ವಲ್ಪ ಸ್ಮೆಲ್ಲು ಕೂಡ ಬಂದಿದೆ. ಇದು ಎಷ್ಟು ಹುಳಿ ಬರುತ್ತೋ ಅಷ್ಟು ಕಜ್ಜಾಯ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಫೈನಲಾಗಿ ಮತ್ತೆ ಇವಾಗ ನೋಡಿ, ನಾನು ಅಕ್ಕಿನ ನೀಟಾಗಿ ವಾಶ್ ಮಾಡಿಕೊಂಡು ನೀರನ್ನೆಲ್ಲ ಚೆಲ್ಕೊಂಡು ಅಕ್ಕಿನ ಶೋಧಿಸ್ಕೊಂಡಿದ್ದೀನಿ. ಅದನ್ನ ಸ್ಟ್ರೈನ್ ಮಾಡಿಕೊಂಡು ಒಂದು 10 ನಿಮಿಷ ಬಿಟ್ಟು ನೋಡಿ ಈ ಥರ ಒಂದು ಕಾಟನ್ ಬಟ್ಟೆ ಮೇಲೆ ತೆಳ್ಳಗೆ ಆಡ್ಕೋಬೇಕು. ಎಷ್ಟು 1 ಅವರ್ ಇದನ್ನ ರೂಮ್ ಟೆಂಪ್ರೇಚರಲ್ಲಿ ಈ ಥರ ನೋಡಿ ಈ ಥರ ಇದು ಮಾಡಿಕೊಂಡು ಹರಡ್ಕೊಂಡು 1 ಅವರ್ ಆದಮೇಲೆ ಇಲ್ಲಿ ನೋಡಿ ನಾನು ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೋಡಿ. ಅದು ತನುವು ಆರಬಾರ್ದು. ಅದು ತಣ್ಣಗಿರುತ್ತಲ್ಲ, ಅಕ್ಕಿ ತೇವಾಂಶ ಇರುತ್ತಲ್ಲ, ಅದು ಆರಬಾರ್ದು. ಸೊ ಅದಕ್ಕೋಸ್ಕರ ಮಿಲ್ ಮಾಡಿದ ತಕ್ಷಣ ಅದನ್ನು ಚೆನ್ನಾಗಿ ಹಿಂಗೆ ಅದನ್ನು ಇಟ್ಟಿದ್ದೀನಿ ಬಾಕ್ಸಲ್ಲಿ. ಅಷ್ಟರಲ್ಲಿ ಇಲ್ಲಿ ಪಾಕನ ತೆಕ್ಕೊತಾ ಇದ್ದೀನಿ. ನಾನಿಲ್ಲಿ 1 kg ಅಕ್ಕಿಗೆ ಇಲ್ಲಿ 1 kg ಬೆಲ್ಲನ ಸೇರಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಇಲ್ಲಿ ನೋಡಿ ಬೆಲ್ಲನ ಹಾಕ್ಕೊಂಡು ಫಸ್ಟು ಕರಗಿಸ್ಕೊತಾ ಇದ್ದೀನಿ. ಬೆಲ್ಲನ ನಾನು ವಿಡಿಯೋ ಬಂದು ಲೆಂತಿ ಆಗಿದೆ, ಯಾಕಂದರೆ ಡೀಟೇಲಾಗಿ ಹಾಕಬೇಕಲ್ವಾ. ಯಾರೋ ಒಬ್ಬರು ನನ್ನ ಫ್ರೆಂಡ್ಸ್ ಎಲ್ಲ ಕೇಳಿದರು, ಕಜ್ಜಾಯ ಚೆನ್ನಾಗಿ ಮಾಡ್ತೀಯ ನೀನು, ಕಜ್ಜಾಯನ ಹೇಗೆ ಮಾಡೋದು ತಿಳಿಸ್ಕೊಡು ಅಂತ. ಅವರೆಲ್ಲರಿಗೂ ಡೆಡಿಕೇಟ್ ಮಾಡ್ತಾಯಿದ್ದೀನಿ. ಹಾಗೆ ನಮ್ಮ ಪಾಪ ಹೋಗ್ತಾ ಇರೋ ಸ್ಕೂಲಲ್ಲೂ ಕೂಡ ಪೇರೆಂಟು ಕೂಡ ಅವ್ರು ಕೇಳಿದರು ಕಜ್ಜಾಯ ಮಾಡೋದು ತಿಳಿಸ್ಕೊಡಿ ಅಂತ, ಒಬ್ಬರು ಮುಸ್ಲಿಮ್ಸು. ಅವರಿಗೋಸ್ಕರ ಡೀಟೇಲಾಗಿ ಹಾಕ್ತಾಯಿದ್ದೀನಿ. ನೋಡಿ, ವಿಡಿಯೋ ಲೇಟ್ ಆದರೂ ಡೀಟೇಲಾಗಿದ್ದರೆ ನಾವು ಗೊತ್ತಾಗುತ್ತೆ, ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಅದಕ್ಕೆ ಡೀಟೇಲ್ ವಿಡಿಯೋನ ಮಾಡಿದ್ದೀನಿ. ಇಲ್ಲಿ ನೋಡಿ ಜಸ್ಟು ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ. ಇಲ್ಲಿ ಅಷ್ಟರಲ್ಲಿ ಬೆಲ್ಲ ಕರಗೋಷ್ಟರಲ್ಲಿ 1 ಕೊಬ್ಬರಿನ ನೋಡಿ ನಾನು ಈ ಥರ ತುರ್ಕೊಂಡಿದ್ದೀನಿ. 1 ಉಂಡೆ ಕೊಬ್ಬರಿ ತುರ್ಕೊಂಡು ಅದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು 10 ರಿಂದ 12 ಏಲಕ್ಕಿ ಕಾಯಿನ ಹಾಕ್ಕೊಂಡು ಇದನ್ನು ನೋಡಿ ಈ ಥರ ಫೈನಾಗಿ ಇದನ್ನ ರುಬ್ಕೊತಾ ಇದ್ದೀನಿ. ಓಕೆನಾ? ಮಿಕ್ಸಿ ಮಾಡ್ಕೋಬೇಕು, ನೀರು ಏನು ಹಾಕಬಾರ್ದು. ಓಕೆನಾ? ಹಂಗೆ ಡ್ರೈ ಮಿಕ್ಸಿನ ಮಾಡ್ಕೊಂಡಿದ್ದೀನಿ ನೋಡಿ. ಇದನ್ನ ಮಾಡ್ಕೊಂಡು ಪಕ್ಕಕ್ಕೆ ಎತ್ತಿಟ್ಕೊತಾ ಇದ್ದೀನಿ. ಅಷ್ಟರಲ್ಲಿ ನೋಡಿ ಬೆಲ್ಲನೂ ಕೂಡ ನೀಟಾಗಿ ಕರಗ್ಕೊಂಡಿದೆ. ಬೆಲ್ಲ ಕರಗೋದಕ್ಕೆ ಏನಕ್ಕೆ ಕರಗಿಸ್ಕೊತಾ ಇದ್ದೀನಿ ಅಂದರೆ ಬೆಲ್ಲದಲ್ಲಿ ಗಲೀಜಿರುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಬೆಲ್ಲನ ಬೇರೆ ಪಾತ್ರೆಯಲ್ಲಿ ಕರಗಿಸ್ಕೊಂಡು ಇವಾಗ ಕಜ್ಜಾಯದ ಪಾಕ ತಗೊಳ್ಳೋ ಅಂತ ಪಾತ್ರೆಗೆ ಈಗ ಬೆಲ್ಲದ ನೋಡಿ ಬೆಲ್ಲ ಕರಗಿಸ್ಕೊಂಡಿರೋ ನೀರನ್ನೆಲ್ಲ ಇಲ್ಲಿ ಹಾಕ್ಕೊತಾ ಇದ್ದೀನಿ ನೋಡಿ. ಹಾಕ್ಕೊಂಡು ಶೋಧಿಸ್ಕೋಬೇಕು. ಇಲ್ಲಿ ತೋರಿಸ್ತೀನಿ ನೋಡಿ ಎಷ್ಟು ಗಲೀಜಿರುತ್ತೆ ಅಂತ. ನೀವು ಉಂಡೆ ಬೆಲ್ಲ ತೊಗೊಳ್ಳಿ, ಅಚ್ಚು ಬೆಲ್ಲ ತೊಗೊಳ್ಳಿ, ಬಕೆಟ್ ಬೆಲ್ಲ ತೊಗೊಳ್ಳಿ, ಈ ಆರ್ಗ್ಯಾನಿಕ್ ಬೆಲ್ಲ ತೊಗೊಳ್ಳಿ, ಯಾವುದನ್ನು ತೊಗೊಂಡ್ರೂ ಅಷ್ಟೇ ನೀವು ಫಸ್ಟು ಬೆಲ್ಲನ ಕರಗಿಸ್ಕೊಂಡೇ ಹಾಕ್ಕೊಳ್ಳಿ. ಯಾಕಂದರೆ ಎಲ್ಲ ಬೆಲ್ಲದಲ್ಲೂ ಕಲ್ಲು ಬಂದೇ ಬರುತ್ತೆ. ನೋಡಿ ಎಷ್ಟು ಗಲೀಜಿದೆ ಅಂತ. ಅದಕ್ಕೋಸ್ಕರ ನಾನು ಬೆಲ್ಲನ ಕರಗಿಸ್ಕೊಂಡೆ ಯಾವತ್ತೂ ನಾನು ಪಾಯಸಕ್ಕಾಗಿರ್ಬೋದು ಮತ್ತು ಒಬ್ಬಟ್ಟಿಗೂ ಅಷ್ಟೇ ನಾನು ಹಂಗೆ ಮಾಡೋದು.
ಇಲ್ಲಿ ನೋಡಿ, ಇಲ್ಲಿ ಚೆನ್ನಾಗೆ ಪಾಕ ಬರೋದಕ್ಕೆ ಇಟ್ಕೊಂಡಿದ್ದೀನಿ. ಪಾಕನ ಹೇಗೆ ಚೆಕ್ ಮಾಡ್ಕೋಬೇಕು, ಪಾಕನೇ ಇದಕ್ಕೆ ಮೇಯ್ನ್ ಇಂಪಾರ್ಟೆಂಟು. ಎಲ್ಲರೂ ಪಾಕದಿಂದನೇ ಕಜ್ಜಾಯ ಕೆಟ್ಟೋಗೋದು ಆಯಿತಾ. ಪಾಕ ನೀಟಾಗಿ ತಕ್ಕೋಬೇಕು. ನೋಡಿ, ಇಲ್ಲಿ ಒಂದು ಪ್ಲೇಟಿಗೆ ನೀರನ್ನು ಹಾಕ್ಕೊಂಡು ಸ್ವಲ್ಪ ನಾನು ಪಾಕನ ಹಾಕ್ಕೊಂಡು ಈ ಥರ ಉಂಡೆ ಮಾಡಿದ್ರೆ ಅದು ಉಂಡೆ ಕಟ್ಕೋಬೇಕು. ಇಲ್ಲಿ ಉಂಡೆ ಆಗ್ತಿಲ್ಲ, ನೋಡ್ತಾ ಇದ್ದೀರಲ್ಲ. ನೋಡಿ, ನಾನು ಮತ್ತೊಂದು ಸಲ ನಿಮಗೆ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಸಾಫ್ಟ್ ಬಾಲ್ ಆಗಬೇಕು. ನೋಡಿ, ಈ ಥರ ಮಾಡಿ ಕೈಗೆ ಎತ್ಕೊಂಡ್ರೆ ಅದು ಸಾಫ್ಟ್ ಬಾಲ್ ರೀತಿ ಬರಬೇಕು. ನೋಡಿ, ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ. ಓಕೆನಾ. ನೋಡಿ, ಇಷ್ಟು ಬಂದರೆ ಇದು ಕರೆಕ್ಟಾಗಿದೆ ಅಂತ. ಪಾಕ ಯಾವಾಗಲೂ ಹೀಗೆ ಇರಬೇಕು. ಇನ್ನು ಟೈಮ್ ತಡ ಮಾಡೋಕ್ಕೆ ಹೋಗಬೇಡಿ. ಇನ್ನು ಮುಂದಿನ ಪ್ರಾಸೆಸ್ನ ನೋಡ್ಕೊಳ್ಳೋಣ. ನೋಡಿ, ಇದು ಪರ್ಫೆಕ್ಟಾಗಿ ಬಂದಿದೆ ಪಾಕ. ಇಷ್ಟು ಪಾಕ ಬಂತು ಅಂದರೆ ಕಜ್ಜಾಯ ಯಾವುದೇ ಕಾರಣಕ್ಕೂ ಕೆಡಲ್ಲ. ಪಾಕ ಮಾತ್ರ ಮೇಯ್ನ್ ಇಂಪಾರ್ಟೆಂಟು. ಪಾಕ ಮಾತ್ರ ನೀಟಾಗಿ ತಕ್ಕೊಳ್ಳಿ. ನಾನು ಪದೇ ಹೇಳ್ತಾ ಇದ್ದೀನಿ, ಪಾಕನೇ ಇದಕ್ಕೆ ಮೇಯ್ನು. ಇಲ್ಲಿ ನಾವು ಪುಡಿ ಮಾಡಿಟ್ಟಿರೋಂಥ ಕೊಬ್ಬರಿ ಹಾಗೆ ಏಲಕ್ಕಿ ಕಾಯಿನೂ ಕೂಡ ಈ ಟೈಮಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಸೇರಿಸ್ಕೊಂಡು ಇದನ್ನೊಂದು ಒಳ್ಳೆ ಮಿಕ್ಸ್ ಕೊಟ್ಕೋಬೇಕು. ಜಸ್ಟು ಏನು ಮಾಡಬೇಕು ಗೊತ್ತಾ, ನೀವು ಜಾಸ್ತಿ ಹೊತ್ತೆಲ್ಲ ಇದು ಮಾಡಬಾರ್ದು, ಬೇಗ ಹಾಕ್ಕೊಬಿಡ್ಬೇಕು. ಓಕೆನಾ. ಇಲ್ಲಿ ಗಸಗಸೆನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನೊಂದು 50 ಗ್ರಾಮ್, 1 kg ಅಕ್ಕಿಗೆ 50 ಗ್ರಾಮ್ ಆಗೋಷ್ಟು ಗಸಗಸೆನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೋಡಿ, ಒಂದು 10 to 30 ಸೆಕೆಂಡ್ಸ್ ನೋಡಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಇಮ್ಮಿಡಿಯೇಟಾಗಿ ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ಓಕೆನಾ. ನೋಡಿ, ಯಾವುದೇ ಕಾರಣಕ್ಕೂ ಇಲ್ಲ ಏನು ಕೊಬ್ಬರಿ ಎಲ್ಲ ಗಂಟು ಆಗಲ್ಲ. ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಕ್ಕಿ ಹಿಟ್ಟು ಹಾಕಬೇಕಾದ್ರೂ ಅಷ್ಟೇ. ಅಯ್ಯೋ, ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ ಗಂಟಾಗ್ಬಿಡುತ್ತೆ ಅನ್ನೋ ಟೆನ್ಷನ್ನೇ ಮಾಡ್ಕೊಳಕ್ಕೆ ಹೋಗಬೇಡಿ. ನೀವು ನಾರ್ಮಲಾಗಿ ಮಾಡ್ತಾ ಹೋಗಿ, ಅದೇನು ಗಂಟಾಗಲ್ಲ. ಪಾಕಕ್ಕೆ ಅಕ್ಕಿ ಹಿಟ್ಟನ್ನು ಹಾಕಿದ್ರೆ ಗಂಟಾಗಲ್ಲ. ಲಾಸ್ಟಿಗೆ ಅದೆಲ್ಲ ತಿರುತ್ತಾ ಅದೆಲ್ಲ ಗಂಟೆಲ್ಲ ಒಡ್ಕೊಳ್ಳುತ್ತೆ. ಇಲ್ಲಿ ನಾವು ತೊಗೊಂಡಿರುವಂಥ 1 kg ಅಕ್ಕಿಗೆ 1 kg ಬೆಲ್ಲ ಕರೆಕ್ಟಾಗಿ ಆಗುತ್ತೆ. ಅದು ಕೂಡ ಮೇಯ್ನ್ ಇಂಪಾರ್ಟೆಂಟು. ನೀವು ಗ್ಲಾಸಲ್ಲಿ ಅಕ್ಕಿನ ಅಳತೆ ಮಾಡಿಕೊಂಡ್ರೆ ಗ್ಲಾಸಲ್ಲೇ ಬೆಲ್ಲನೂ ಅಳತೆ ಮಾಡ್ಕೊಳ್ಳಿ. ಕುಟ್ಟು ಪುಡಿ ಮಾಡಿಬಿಟ್ಟು ಗ್ಲಾಸಲ್ಲೇ ಬೆಲ್ಲನೂ ಅಳತೆ ಮಾಡ್ಕೊಳ್ಳಿ. ಇಲ್ಲ KG ಲೆಕ್ಕದಲ್ಲಿ ನೀವೇನಾದರೂ ಅಕ್ಕಿನ ಹಾಕ್ತೀವಿ ಅಂದರೆ ಬೆಲ್ಲನೂ ಕೂಡ KG ಲೆಕ್ಕದಲ್ಲೇ ಹಾಕಿ. ಪರ್ಫೆಕ್ಟಾಗಿ ಬರುತ್ತೆ. ಎಲ್ಲೂ ಕೂಡ ಕಜ್ಜಾಯ ಕೀಳೋದಾಗಲಿ ಏನೂ ಆಗಲ್ಲ. ನಿಜವಾಗ್ಲೂ ಅಷ್ಟು ಚೆನ್ನಾಗಿರುತ್ತೆ. ನೀವು ನಿಜವಾಗ್ಲೂ ಮನೆಯಲ್ಲಿ ಒಂದ್ಸಲ ಕಜ್ಜಾಯನ ಮಾಡಿ ಹೆದ್ರುಕೊಳ್ಳೋಕೆ ಹೋಗಬೇಡಿ. ಅಂದರೆ ನಾವು ಮಾಡ್ತೀವಿ ಕಜ್ಜಾಯ ಪಾಕ ತೆಗಿಬೇಕಾದ್ರೆ, ನಾನು ಕೂಡ ಮಾಡ್ತೀನಿ. ಯಾರೂ ಕೂಡ ನೋಡೋಂಗಿಲ್ಲ ನಮ್ಮ ಮನೇಲಿ, ಯಾರೂ ಬರೋಂಗಿಲ್ಲ. ನಾನು ಒಬ್ಬಳೇ ಮಾಡ್ತೀನಿ. ಎಷ್ಟೇ ಪಾಕ ಆದ್ರೂ ಅದು ಕಜ್ಜಾಯ ದೃಷ್ಟಿ ಆದರೂ ಬರಲ್ಲ ಅಂತ ಹೇಳ್ತಾರೆ. ಹಾಗೆ ಸೂತ್ಕಾದ್ರೂ ಕಜ್ಜಾಯ ಬರಲ್ಲ ಅಂತ ಹೇಳ್ತಾರೆ. ಆಗಿನ ಕಾಲದಲ್ಲಿ ಕಜ್ಜಾಯದ ಪಾಕ ತೆಗಿಬೇಕು ಅಂದರೆ ತುಂಬಾ ಪ್ರಾಸೆಸ್ ಇತ್ತು. ಯಾರೂ ಒಳಗೆ ಬರ್ದಂಗೆ ಇರ್ತಾರನಿಲ್ಲ, ಯಾರೂ ನೋಡೋಂಗೆ ಇರ್ತಾರನಿಲ್ಲ. ಕಜ್ಜಾಯ ಎಲ್ಲ ಮಾಡೋಕ್ಕೆ ಮುಂಚೆ ಒಂದು ಸಲ ಉಪ್ಪು ಮೆಣಸಿನ್ಕಾಯಿನೆಲ್ಲ ನೀವುಳಿಸಿ ಬಿಸಾಕ್ತಾಯಿದ್ರು. ಕಜ್ಜಾಯದ ಹಿಟ್ಟು ರೆಡಿ ಆಗಿ ಇನ್ನೇನು ನಾವು ಕಜ್ಜಾಯ ಹಾಕ್ತೀವಿ ಅನ್ಬೇಕಾದ್ರೂ ಅಷ್ಟೇನೇ ಉಪ್ಪು ಮೆಣಸಿನ್ಕಾಯಿ ಎಲ್ಲನೂ ನೀವುಳಿಸಿ ಹಾಕಿ ಆಮೇಲೆ ಕಜ್ಜಾಯನ ಮಾಡ್ತಾಯಿದ್ದಿದ್ದು. ಇಲ್ಲಿ ನೋಡಿ, ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ. ಈ ಥರ ಇದ್ದರೆ ಸಾಕು. ಇನ್ನೂ ಸ್ವಲ್ಪ ತೆಳ್ಳಗಾದರೂ ಸರಿ ಹೋಗುತ್ತೆ. ಆದರೆ ನಾನಿಲ್ಲಿ ಸ್ವಲ್ಪ ಏನು ಮಾಡಿದ್ದೀನಿ ಅಂದರೆ ಅಕ್ಕಿ ಹಿಟ್ಟನ್ನ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ನನಗೆ ಕುರುಮ್ ಅನ್ನಂಗೆ ಬೇಕು ಕಜ್ಜಾಯ. ಸೊ ಅದಕ್ಕೋಸ್ಕರ ಮನೇಲಿ ಎಲ್ಲರೂ ಹಾಗೆ ಇಷ್ಟಪಡೋದು. ಅದಕ್ಕೋಸ್ಕರ ನಾನು ಸ್ವಲ್ಪ ಗಟ್ಟಿ ಮಾಡ್ಕೊಂಡಿದ್ದೀನಿ ಪಾಕನ. ಇದೆಲ್ಲ ಮಿಕ್ಸ್ ಆದಮೇಲೆ ಫೈನಲಾಗಿ ನಾನಿಲ್ಲಿ ಎಳ್ಳನ್ನು ಹಾಕ್ಕೊತಾ ಇದ್ದೀನಿ. ಎಳ್ಳನ್ನು ಏನಕ್ಕಪ್ಪ ಗಸಗಸೆ ಹಾಕಬೇಕಾದ್ರೆ ಹಾಕಿಲ್ಲ ಅಂದರೆ, ನಮ್ಮ ಅತ್ತೆಗೂ ಕಜ್ಜಾಯ ಅಂದರೆ ಇಷ್ಟ. ಸೊ ಅವರು ಎಳ್ಳು ಹಾಕಿದ್ರೆ ತಿನ್ನಲ್ಲ. ಅದಕ್ಕೋಸ್ಕರ ನಾನು ಗಸಗಸೆನ ಹಾಕಿಬಿಟ್ಟು ಫಸ್ಟು ಒಂಚೂರು ಕಜ್ಜಾಯದ ಪಾಕ ಎತ್ತಿಟ್ಕೊಂಡು ಆಮೇಲೆ ಎಳ್ಳನ್ನು ಸೇರಿಸ್ಕೊತೀನಿ. ಓಕೆನಾ. ಆಮೇಲೆ ಎಳ್ಳು ಗಸಗಸೆ ಹಾಕಬೇಕಾದ್ರೆ ಹಾಕ್ಬೋದಾಗಿತ್ತಲ್ವ ಅಂತ ಕೇಳಕ್ಕೆ ಹೋಗಬೇಡಿ. ಇನ್ನೇನಿಲ್ಲ. ಇಲ್ಲ ಅಂದರೆ ನಾನು ಅವಲೇ ಗಸಗಸೆ ಜೊತೆನೇ ಎಳ್ಳನ್ನು ಹಾಕ್ಬಿಡ್ತಾಯಿದ್ದೆ. ಎಳ್ಳು ಇಲ್ಲಿ ಒಂದು 100 ಗ್ರಾಮ್ ಆಗೋಷ್ಟು ನಾನು ಬಿಳಿ ಎಳ್ಳನ್ನು ಹಾಕಿದ್ದೀನಿ. ಗಸಗಸೆ ಆಗಲಿ ಎಳ್ಳನ್ನಾಗಲಿ ನಾನು ಹುರಿದಿಲ್ಲ. ಓಕೆನಾ. ಎರಡೂ ಹಾಗೆ ರಾ ಹಾಕಿದ್ದೀನಿ. ಹುರ್ಕೊಂಡು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ಜಸ್ಟ್ ಈ ಥರ ಮಿಕ್ಸ್ ಎಲ್ಲ ಮಾಡಿಬಿಟ್ಟು ಇದನ್ನ ಸ್ಟವ್ ಆಫ್ ಮಾಡಿದ್ದೀನಿ. ಸ್ಟವ್ ಆಫ್ ಮಾಡಿ ಮಿಕ್ಸ್ ಮಾಡಿ ನೋಡಿ, ಮೇಲ್ಗಡೆ ಈ ಥರ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಮೇಲ್ಗಡೆ ಡ್ರೈ ಆಗಬಾರ್ದು ಕಜ್ಜಾಯದಿಟ್ಟು ಅಂತ ಅಷ್ಟೇನೇನಿಲ್ಲ. ನೋಡಿ, ಈ ಥರ ನೀಟಾಗಿ ಎಣ್ಣೆನ ಹಾಕಿಬಿಟ್ಟು ಮೇಲ್ಗಡೆ ಈ ಥರ ಸೆಟ್ ಮಾಡಿಕೊಂಡು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಓವರ್ ನೈಟ್ ಇದನ್ನ ಫರ್ಮೆಂಟೇಷನ್ ಆಗೋದಕ್ಕೆ ಬಿಟ್ಬಿಡಿ. ಓಕೆನಾ. ತಣ್ಣಗಾಗಬೇಕಿದು. ನೋಡಿ, ಓವರ್ ನೈಟು ಇದನ್ನು ನಾನಿಲ್ಲಿ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ನಾನು ನಿಮಗೆ ಬೆಳಗ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ಆ ಎಳ್ಳೆಲ್ಲ ಮೇಲೆ ಬಂದಿದೆ, ನೀವು ನೋಡ್ತಾ ಇರ್ಬೋದು. ಆ ಹಿಟ್ಟು ಕೂಡ ಪರ್ಫೆಕ್ಟಾಗಿದೆ. ಒಂಥರ ಮೇಣದ ಥರ ಬರುತ್ತೆ. ನಿಜವಾಗ್ಲೂ ಎಷ್ಟು ಜಿಗಿ ಥರ ಬರುತ್ತೆ ಗೊತ್ತಾ ಇದು. ಆ ಥರ ಬಂದರೆ ನೋಡಿ, ಈ ಕನ್ಸಿಸ್ಟೆನ್ಸಿ ಇದ್ದರೆ ಕರೆಕ್ಟಾಗಿದೆ, ಕಜ್ಜಾಯದಿಟ್ಟು ಕರೆಕ್ಟಾಗಿದೆ ಅಂತ. ನಾನು ಇವಾಗ ಅವರು ರೂಮ್ ಟೆಂಪ್ರೇಚರಲ್ಲಿ ತಟ್ಟೆನ ಓಪನ್ ಮಾಡಿ ಹಾಗೆ ಇಡ್ತೀನಿ. ಇವಾಗ ಮಾಡಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ, ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ನೋಡಿ. ಇದೇ ಕಜ್ಜಾಯದಿಟ್ಟು ಪರ್ಫೆಕ್ಷನ್ ಅಂದರೆ ಇದೆ. ನಿಜವಾಗ್ಲೂ ಈ ಥರ ನೀವು ಕಜ್ಜಾಯನ ಮಾಡಿ ನಿಜ ನೀವು ತುಂಬ ಇಷ್ಟಪಡ್ತೀರ. ನೋಡ್ತಾ ಇರ್ಬೋದು, ಕೈಗೂ ಕೂಡ ಎಲ್ಲೂ ಅಂಟ್ತಾ ಇಲ್ಲ. ಪಾಕ ಸೂಪರಾಗಿ ಬಂದಿದೆ. ಕಜ್ಜಾಯದಿಟ್ಟು ಕೂಡ ತುಂಬ ಚೆನ್ನಾಗಿದೆ.
ಒಂದು ಕೈಗೆ ಎಣ್ಣೆ ಸವರ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ನಾವು ಮೇಲ್ಗಡೆ ಎಣ್ಣೆ ಹಾಕಿರ್ತೀವಲ್ವ ಕಜ್ಜಾಯದ ಹಿಟ್ಟಿಗೆ, ಸೊ ಅದೇ ಎಣ್ಣೆನೇ ಸಾಕು ಕೈಗೆ. ಇಲ್ಲಿ ಒಂದು ಎಣ್ಣೆ ಪೇಪರ್ಗೆ ನಾನು ಒಂದೊಂದು ಚಪಾತಿ ಉಂಡೆಗಿಂತ ಸ್ವಲ್ಪ ಚಿಕ್ಕ ಉಂಡೆನ ತೊಗೊಂಡು ನೋಡಿ ಇಲ್ಲಿ ಈ ಥರ ತಟ್ಕೊತಾ ಇದ್ದೀನಿ. ಕಜ್ಜಾಯ ಬಂದು ನೀವು ಎಷ್ಟು ತೆಳ್ಳಗಾರ ತಟ್ಟಿ ಮಂದ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ, ತೆಳ್ಳಗೆ ತಟ್ಕೊಳ್ಳಿ ಆದಷ್ಟು. ನೋಡಿ ಈ ಕನ್ಸಿಸ್ಟೆನ್ಸಿ ಇದೆ ನೋಡಿ, ಇಷ್ಟು ದಪ್ಪ ಇದ್ದರೆ ಸಾಕು, ಇದು ಪರ್ಫೆಕ್ಟಾಗಿದೆ. ಇಲ್ಲಿ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡು ಫ್ಲೇಮ್ನ ಕಮ್ಮಿ ಇಟ್ಕೋಬೇಕು ಆಯಿತಾ. ಎಣ್ಣೆ ಕಾದಾದ್ಮೇಲೆ ಫ್ಲೇಮ್ನ ಕಮ್ಮಿ ಇಟ್ಕೊಂಡು ಆಮೇಲೆ ಕಜ್ಜಾಯನ ಹಾಕಬೇಕು. ನೋಡಿ ಹಾಕಿ ಪೂರಿ ಥರ ಇದೇನಾದರೂ ಉಬ್ಬಿ ಬಂತು ಅಂದರೆ ನೀವು ಮಾಡಿರೋ ಕಜ್ಜಾಯ ಪರ್ಫೆಕ್ಟಾಗಿದೆ ಅಂತ ನೀವು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಪೂರಿ ಥರ ಉಬ್ತಾ ಇದೆ ಅಲ್ಲ, ಅದು ಕಜ್ಜಾಯನ ಪೂರಿನ ಅಂತಲೇ ಕನ್ಫ್ಯೂಸ್ ಆಗುತ್ತೆ ನೋಡೋರಿಗೆ ಮಾತ್ರ, ಅಷ್ಟು ಚೆನ್ನಾಗಿರುತ್ತೆ ನಿಜವಾಗ್ಲೂ. ಇನ್ಮೇಲೆ ನೀವೇನಾದರೂ ಕಜ್ಜಾಯ ಮಾಡಬೇಕು ಅಂದರೆ ಭಯ ಪಟ್ಕೊಳ್ಳೋಕೆ ಹೋಗಬೇಡಿ. ನೋಡಿ ಎಣ್ಣೆನಲ್ಲಿ ಹಾಕಿ ಎರಡೂ ಕಡೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಈ ಥರ ಫ್ರೈ ಮಾಡಿಕೊಂಡು ಎತ್ಕೊಂಡು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಅದರೊಳಗಿರೋ ಎಣ್ಣೆ ಎಲ್ಲ ಸ್ವಲ್ಪ ಹೋಗಬೇಕು, ಓಕೆನಾ. ಎಣ್ಣೆ ಜಾಸ್ತಿ ಇರುತ್ತೆ, ಸೊ ಜಾಲರಕ್ಕೆ ಮತ್ತು ಇನ್ನೊಂದು ಏನಾದ್ರು ಸ್ಪೂನ್ ತೊಗೊಂಡು ಪ್ರೆಸ್ ಮಾಡಿ ಎತ್ತಿಟ್ಕೊಂಡ್ರೆ ಸಖತ್ ಟೇಸ್ಟಿಯಾಗಿರುವಂಥ ಸೂಪರಾಗಿರುವಂಥ ಕಜ್ಜಾಯ ರೆಡಿ ಆಗುತ್ತೆ. ನೀವು ಮನೆಯಲ್ಲಿ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಹೊಸ ಹೊಸ ರೆಸಿಪಿ ಒಟ್ಟಿಗೆ ನಾನು ನಿಮ್ಮ ಮುಂದೆ ಬರ್ತಾ ಇರ್ತೀನಿ, ತರ್ತಾ ಇರ್ತೀನಿ. ನೋಡ್ತಾ ಇರಿ, ಮಾಡ್ತಾ ಇರಿ, ತಿಂತಾ ಇರಿ ಅಷ್ಟೇನೆ. ತುಂಬ ಜನ ಕೇಳಿದ್ದೀರಾ ರೈಸ್ ರೆಸಿಪೀಸ್ಗಳನ್ನ ತುಂಬ ಹಾಕಿ ಅಂತ. ಇವಾಗ ಹಬ್ಬದ ನಮ್ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಹಬ್ಬದ ರೆಸಿಪೀಸ್ನ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನೀವು ಹೇಳಿರೋವಂಥ ರೆಸಿಪೀಸ್ನೆಲ್ಲ ಮಾಡಾಕ್ತೀನಿ. ತುಂಬ ಜನ ಕಮೆಂಟ್ ಮಾಡಿದ್ದಾರೆ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಾನು ಪ್ರತಿಯೊಂದು ರೆಸಿಪಿನೂ ನಿಮಗೋಸ್ಕರ ಮಾಡಿ ಡೆಡಿಕೇಟ್ ಮಾಡಿ ನಿಮಗೋಸ್ಕರ ನಿಮ್ಮ ಐಡಿನ ಮೆನ್ಷನ್ ಮಾಡೇ ಮಾಡ್ತೀನಿ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ನನ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ರೆ ಫಸ್ಟ್ ನೋಟಿಫಿಕೇಷನ್ ಬಂದು ನಿಮಗೆ ಸೇರುತ್ತೆ. ಹಾಗೆ ವಿಡಿಯೋ ನೋಡಿದ ಮೇಲೆ ಒಂದು ಲೈಕು ಕಮೆಂಟು ಕೊಡೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ನೀವು ಕೊಡೋ ಒಂದು ಲೈಕು ಒಂದು ಕಮೆಂಟ್ ನನಗೆ ನೆಕ್ಸ್ಟ್ ವಿಡಿಯೋಗೆ ಮೋಟಿವೇಶನ್ ಆಗಿರುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.